ಎಲ್ಲರಿಗೂ ಶುಭ ದಿನ। ಈ ವಿಡಿಯೋದಲ್ಲಿ ಪಾಲಕ್ ಪನ್ನೀರ್ ಕೋಫ್ತಾನ ಹೇಗೆ ಮಾಡೋದು ಅಂತ ಕ್ವಿಕ್ ಆಗಿ ತೋರಿಸ್ತೀನಿ। ಇಷ್ಟ ಆದರೆ ನೀವೂ ಮಾಡಿ ಟ್ರೈ ಮಾಡಿ ನೋಡಿ, ಓಕೆನಾ? ಮೊದಲಿಗೆ ಏನೇನು ಐಟಮ್ಸ್ ಬೇಕು ಅಂತೇಳಿ ಇಲ್ಲಿ ನಾನು ಲಿಸ್ಟ್ ಮಾಡ್ತಾ ಇದ್ದೀನಿ। ಗ್ರೇವಿ ಐಟಮ್ ಮಾಡ್ತಾ ಇದ್ದೀವಿ ಅಂದರೆ ಈರುಳ್ಳಿ, ಟೊಮ್ಯಾಟೊ ಬೇಕೇ ಬೇಕಲ್ವಾ? ಮೆಣಸಿನ್ಕಾಯಿ, ಖಾರ ಅದೆಲ್ಲ ನೀವು ಡಿಸೈಡ್ ಮಾಡ್ಬೋದು। ಮತ್ತು ಅದ್ರ ಮೇಲೆ ಏನು ಮಸಾಲ ಬೇಕು ಅದು ನೀವು ಡಿಸೈಡ್ ಮಾಡ್ಕೊಳ್ಳಿ। ಯಾವ ಥರ ನಿಮಗೆ ಮಸಾಲ ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು। ಇಲ್ಲಿ ಪಾಲಕ್ ಮತ್ತು ಪನ್ನೀರ್ ಮೇನ್ ಇಂಗ್ರೀಡಿಯೆಂಟ್ಸ್, ಹಾಗೆ ಸ್ವಲ್ಪ ಕಡಲೆ ಹಿಟ್ಟು ಬೇಕಾಗತ್ತೆ। ಈಗ ಈ ಪಾಲಕ್ ಏನಿದೆ ಅಲ್ಲ ನಾನು ತೊಗೊಂಡಿರೋದು, ಅದನ್ನು ಬಿಸಿ ನೀರಲ್ಲಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ। ಒಂದೆರಡು ನಿಮಿಷ ಬಾಯ್ಲ್ ಆದಮೇಲೆ ಅದನ್ನೆಲ್ಲ ನೀಟಾಗಿ ಸೋಸಿ, ಅಂದರೆ ಇನ್ನಷ್ಟು ಬಾಯ್ಲ್ ಆಗದೆ ಇರೋ ಥರ ತಡೆಯೋದಕ್ಕೆ ಐಸ್ ವಾಟರಲ್ಲಿ ಹಾಕ್ತಾ ಇದ್ದೀನಿ। ಆ ಐಸ್ ವಾಟರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಏನು ತೊಳೆದಿರ್ತೀನಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದೆರಡು ಗ್ರೀನ್ ಚಿಲ್ಲಿನ ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ। ಮಿಕ್ಸಿ ಮಾಡಾದ್ಮೇಲೆ ಈ ರೀತಿಯಾದ ಪೇಸ್ಟ್ ನಿಮಗೆ ಸಿಗುತ್ತೆ। ಆ ಪೇಸ್ಟಲ್ಲಿ ಸ್ವಲ್ಪ ಕ್ವಾಂಟಿಟಿನ ಸೈಡಿಗೆ ಎತ್ತಿಟ್ಕೊಳ್ಳಿ, ಯಾಕಂತ ಆಮೇಲೆ ಹೇಳ್ತೀನಿ। ಆ ಉಳಿದಿರೋ ಏನು ಪೇಸ್ಟ್ ಇದೆ ಅದನ್ನು ಒಂದು ಬೌಲಿಗೆ ಹಾಕಿ, ಆ ಕಡಲೆ ಹಿಟ್ಟು ಇರುತ್ತಲ್ವ, ಕಡಲೆ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಹಾಕಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯಾವುದೇ ಗ್ರೇವಿ ಮಾಡುವಾಗ, ಏನೇ ಐಟಮ್ ಮಾಡುವಾಗ ಸ್ವಲ್ಪ ಟೇಸ್ಟ್ ಆ್ಯಡ್ ಮಾಡುತ್ತೆ, ಚೆನ್ನಾಗಿರುತ್ತೆ ಅಲ್ವಾ? ಸೊ ಮಿಕ್ಸ್ ಮಾಡಿದ ನಂತರ ಈ ರೀತಿ ಕಾಣುತ್ತೆ। ಪನ್ನೀರನ್ನು ಇಲ್ಲಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ। ಕೈಗೆ ಮೆಹಂದಿ ಹಾಕ್ಕೊಂಡಿಲ್ಲ, ಆಯಿಲ್ ಹಚ್ಕೊಂಡಿರೋದನ್ನು ತೋರಿಸ್ತಾ ಇದ್ದೀನಿ, ಯಾಕಂದರೆ ಈ ಏನು ಮಾಡಿದ್ದೀವಿ ಹಿಟ್ಟು ಅದು ಕೈಗೆ ಅಂಟಬಾರ್ದು ಅಂಥೇಳಿ। ಈ ರೀತಿಯಾಗಿ ಅಗಲ ಚಪಾತಿ, ಚಿಕ್ಕ ಚಪಾತಿ ಥರ ಮಾಡಿಕೊಂಡು ಪನ್ನೀರ್ನ ಬಾಲ್ ರೀತಿ ಮಾಡಿ ಅದರಲ್ಲಿ ಇಟ್ಬಿಟ್ಟು ನೀಟಾಗಿ ಅದನ್ನು ಫೋಲ್ಡ್ ಮಾಡಿ, ಅಂದರೆ ಮೋಮೋಸ್ ಎಲ್ಲ ಯಾವ ಬಾಲ್ಸ್ ಮಾಡ್ತೀವಲ್ಲ, ಕೀಮಾ ಬಾಲ್ಸ್ ಆ ಥರ ಇದನ್ನು ಒಂದು ಬಾಲ್ ರೀತಿಯಾಗಿ ಕನ್ವರ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ। ಇದೇ ರೀತಿ ಉಳಿದಿರೋ ಏನು ಹಿಟ್ಟಿರುತ್ತಲ್ಲ ಅದೆಲ್ಲನೂ ಬಾಲ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ। ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿ। ಈಗ ಒಂದು ಸೈಡಲ್ಲಿ ಆಯಿಲ್ನ ಹಾಕಿ ಆಯಿಲ್ನ ಬಾಯ್ಲ್ ಮಾಡೋದಕ್ಕೆ ಇಡಿ, ಅಂದರೆ ಆಯಿಲ್ ಬಿಸಿ ಆಗಲಿ। ಒಂದು ಸೈಡ್ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಇಲ್ಲಿ, ಅಂದರೆ ಆ ಹಿಟ್ಟಿಗೆ ನೀಟಾಗಿ ಕೋಟ್ ಆಗುತ್ತಲ್ವ, ಕೋಟ್ ಆದಾಗ ಅದು ಬಿರುಕು ಬಿಡಲ್ಲ। ನೀವು ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ನೀಟಾಗಿ ಬಾಲ್, ಒಂದು ಕೀಮಾ ಹೆಂಗೆ ಒಡೆದ್ರೆ ಚೆನ್ನಾಗಿರುತ್ತಾ ಹಾಗೆ ಇದ್ರೆ ಚೆನ್ನಾಗಿರುತ್ತಾ। ಸೊ ಈ ರೀತಿ ಕಾರ್ನಿಂದ ಕೋಟ್ ಮಾಡೋದ್ರಿಂದ ನೀಟಾಗಿ ಬಾಲ್ ಶೇಪಲ್ಲೇ ಇರುತ್ತದು। ಈ ರೀತಿ ಆಯಿಲಲ್ಲಿ ಹಾಕಿ ಎಲ್ಲ ಬಾಲ್ಸನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ, ಓಕೆನಾ? ಏನು ಮಾಡ್ತೀರಾ ಅಂದರೆ, ಮೊದಲೇ ಸ್ವಲ್ಪ ಪಾಲಕ್ ಪೇಸ್ಟ್ ಎತ್ತಿಟ್ಟಿದ್ವಲ್ಲ ಅದನ್ನು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಡಿ। ನೆಂದಾಗ ಚಪಾತಿ ಚೆನ್ನಾಗಿ ಬರುತ್ತಲ್ವ, ನಿಮ್ಗೆ ಹೇಗೆ ಬೇಕೋ ಹಾಗೆ ಚಪಾತಿ ಮಾಡ್ಕೋಬೋದು। ಆ ಜಾರಲ್ಲಿ ಏನು ಉಳಿದಿರೋ ಕಂಟೆಂಟ್ ಇದೆ ಅದಕ್ಕೆ ಸ್ವಲ್ಪ ಟೊಮಾಟೋನ ಹಾಕಿ ಪೇಸ್ಟ್ ಮಾಡಿ ಇಟ್ಕೋತೀವಿ। ಇವಾಗ ಸ್ಟವ್ ಮೇಲೆ ಇನ್ನೊಂದು ಬಟಲ್ನ ಇಟ್ಟು ಆಯಿಲ್ನ ಹಾಕಿ ಆನಿಯನ್ ಫ್ರೈ ಮಾಡಿ, ಕಸೂರಿ ಮೇಥಿ ಹಾಕಿ। ಈ ಟೈಮಲ್ಲಿ ಆಯಿಲಲ್ಲಿ ಕಸೂರಿ ಮೇಥಿ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ ಯಾವುದೇ ಐಟಮ್ ಆಗಲಿ। ಆಮೇಲೆ ಗ್ರೇವಿಗೆ ಸ್ವಲ್ಪ ಖಾರ, ಅರಿಶಿನ, ಏನೇನು ಮಸಾಲ ಬೇಕೋ ಅದೆಲ್ಲ ಮಸಾಲಾನು ಹಾಕಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಟೊಮ್ಯಾಟೊ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇಲ್ಲಿ ನಾನು ಗರಂ ಮಸಾಲ, ಧನಿಯಾ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಇದನ್ನೆಲ್ಲ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು। ಈ ರೀತಿಯಾದಂತಹ ತಿಕ್ ಪೇಸ್ಟ್ ಬರುತ್ತಲ್ವ, ನಿಮ್ಗೆ ಯಾವ ಹದಕ್ಕೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ, ಅಂದರೆ ಅದು ಹಸಿ ವಾಸನೆ ಇರೋದೆಲ್ಲ ಹೋಗಬೇಕಲ್ಲ। ನೀಟಾಗಿ ಒಂದು 7 ನಿಮಿಷ ಬಾಯ್ಲ್ ಆದಮೇಲೆ ಇದಕ್ಕೆ ನೀವು ವೈಟ್ ಕ್ರೀಮನ್ನು ಹಾಕ್ಕೊಳ್ಳಿ, ಅಂದರೆ ತುಂಬ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ, ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ। ನಿಮ್ಗೆ ಹೋಟೆಲ್ಸಲ್ಲಿ ಗ್ರೇವಿಗೆಲ್ಲ ಇದು ಹಾಕಿರ್ತಾರಲ್ವ, ಅದಕ್ಕೆ ನಿಮ್ಗೆ ಅಷ್ಟು ಟೇಸ್ಟ್ ಅನಿಸುತ್ತೆ। ಯಾವಾಗಾದರೂ ಒಂದು ಸರಿ ತಿನ್ನೋದಕ್ಕೆ ಇದರಲ್ಲಿ ಮಾಡಿ ಇಟ್ಟಿರ್ತೀರಲ್ಲ, ಫ್ರೈ ಮಾಡಿ ಇಟ್ಟಿರೋ ಬಾಲ್ಸ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಬಾಯ್ಲ್ ಮಾಡಿದ್ರೆ ಸಾಕು। ಟೇಸ್ಟಿಯಾದಂತಹ ಪನ್ನೀರ್ ಪಾಲಕ್ ಕೋಫ್ತಾ ರೆಡಿ ಆಯಿತು। ನೀವು ಮಾಡಿಟ್ಟಿರೋ ಚಪಾತಿ ಏನಿದೆ, ಪಾಲಕ್ ಚಪಾತಿ, ಅದರ ಜೊತೆ ಇದನ್ನು ಟ್ರೈ ಮಾಡಿ, ಬೇಕಿದ್ರೆ ಚೀಸ್ ಹಾಕ್ಕೊಳ್ಳಿ ಮೇಲೆ, ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ। ನೋಡೋದಕ್ಕೂ ಅಷ್ಟೇ, ಯಾವುದೇ ಐಟಮ್ ಆಗಲಿ ಈ ರೀತಿ ಮಂಚೂರಿ ಆಗಿರ್ಬೋದು, ಕೀಮಾ ಆಗಿರ್ಬೋದು, ಈ ಬಾಲ್ ಶೇಪಲ್ಲಿ ಇರುತ್ತಲ್ಲ, ತಿನ್ನೋದಕ್ಕೆ ಎಷ್ಟು ಇಷ್ಟ ಆಗುತ್ತಲ್ಲ। ಸರಿ, ಬಿಳಿ ಹಸಿರಲ್ಲಿರುವಂತಹ ಕಲರ್ಫುಲ್ ಐಟಮ್ ನಿಮಗೂ ಇಷ್ಟ ಆದರೆ ಈ ರೀತಿ ಮಾಡ್ಕೊಂಡು ತಿನ್ನಿ। ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ। ಟೇಕ್ ಕೇರ್, ಬಾಯ್.